ವರ್ಲ್ಡ್ ಫೇಮಸ್ ರೆಸಿಪಿ ಇದು. ಎಲ್ಲ ಹೋಟ್ಲಲ್ಲೂ ಡಾಬಾಲಿ ಈ ರೆಸಿಪಿ ಬೇಗ ಖಾಲಿ ಹೋಗುತ್ತೆ. ಈ ಅಡುಗೆ ಎಷ್ಟು ಬೇಗ ಮಾಡಿರ್ತೀವೋ ಅಷ್ಟು ಬೇಗ ಖಾಲಿ ಹೋಗುತ್ತೆ. ಪುಟ್ಟ ಮಕ್ಕಳಿಂದ ದೊಡ್ಡೋರವರೆಗೂ ಬಾಯಿ ಚಪ್ಪರಿಸ್ಕೊಂಡು ತಿಂತಾರೆ. ಎಲ್ಲರಿಗೂ ಫೇವ್ರೇಟ್ ಆಗಿರೋ ರೆಸಿಪಿ. ನಿಮ್ಮ ಮನೇಲಿ ತರಕಾರಿ ಖಾಲಿ ಆಗೋಗಿದೆಯಾ? ಬನ್ನಿ ರೆಸಿಪಿ ಮಾಡೋಣ. ವೆಲ್ಕಮ್ ಟು ಹಿಮಾ ನಾಗರಾಜ್ ಬ್ಲಾಗ್ಸ್. ನಾನು ಹಿಮಾ. ಇದು ಯಾವ ರೀತಿ ಮಾಡೋದು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. 1 ಚಮಚದಷ್ಟು ಸೋಂಪು, 1 ಚಮಚ ಜೀರಿಗೆ, ಸ್ಟೋನ್ ಹೂವು ಅರ್ಧ ಚಮಚ, ಚಕ್ಕೆ ಲವಂಗ, 2 ಏಲಕ್ಕಿ, 1 ಪಲಾವ್ ಎಲೆ, ಅರ್ಧ ಚಮಚದಷ್ಟು ಮೆಣಸು. ಇದನ್ನು ನಾನು ಒಂದು 2 ಚಮಚ ಎಣ್ಣೆ ಹಾಕ್ಕೊಂಡು ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಹೇಳ್ದಂಗೆ ಇದು ವರ್ಲ್ಡ್ ಫೇಮಸ್ ರೆಸಿಪಿ. ಎಸ್ಪೆಷಲಿ ನಮ್ಮ ಸೌತ್ ಇಂಡಿಯಾಲಿ ಪರಾಟಾಗಂತೂ ಇದು ತುಂಬ ಆ್ಯಪ್ಟಾಗಿ ಕೊಡ್ತಾರೆ. ನಾನು ಅದನ್ನೇ ಇವತ್ತು ದೋಸೆಗೆ ಟ್ರೈ ಮಾಡ್ತಾಯಿದ್ದೀನಿ. ತುಂಬ ಯಮ್ಮಿಯಾಗಿತ್ತು. ಮಕ್ಕಳಂತೂ ಇಷ್ಟಪಟ್ಟು ತಿಂತಾರೆ. ಇದಕ್ಕೆ 2 ಈರುಳ್ಳಿ, ಸಣ್ಣದಾದರೆ 2 ಹಾಕ್ಕೊಳ್ಳಿ, ದಪ್ಪದಾದರೆ 1 ಹಾಕ್ಕೊಳ್ಳಿ. ಇದನ್ನೊಂದು 4 ಜನ ಸರ್ವಿಂಗಾಗಿ ಮಾಡ್ತಾಯಿದ್ದೀನಿ. ಮೆಣಸು, ಚಕ್ಕೆ ಲವಂಗ, ಪಲಾವ್ ಎಲೆ ನಾವೇನು ಹಾಕಿದ್ದೀವಿ ಘಮ 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 ಅಂತ ಅದು ಪರಿಮಳ ಬಿಡೋವರೆಗೂ ಸಿಮ್ಮಲ್ಲಿ ಎಲ್ಲ ಫ್ರೈ ಮಾಡ್ಕೊಳ್ತಿದ್ದೀನಿ. ಒಂದು 2 ಚಮಚದಷ್ಟು ಎಣ್ಣೆ ಹಾಕ್ಕೊಳ್ಳಿ. ಬೇಕಿದ್ರೆ ತುಪ್ಪ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೋದು. ಇದಕ್ಕೆ ನಾನು 2ರಿಂದ 3 ಹಣ್ಣಾಗಿರೋ ಟೊಮೆಟೊ ತೊಗೊಂಡಿದ್ದೀನಿ. ಚಿಕ್ಕ ಸೈಜು, ದೊಡ್ಡ ಸೈಜ್ ಆದರೆ ಒಂದು 2 ತೊಗೊಳ್ಳಿ. ನಾಟಿ ಟೊಮೆಟೊ ಯಾವುದೇ ಕಾರಣಕ್ಕೆ ಬಳಸಬೇಡಿ. ಎಲ್ಲ ಫಾರಿನ್ ಟೊಮೆಟೊ ತೊಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಟೇಸ್ಟು ಅಷ್ಟೇ ನಿಮ್ಗೆ ಎನ್ಹ್ಯಾನ್ಸ್ ಆಗುತ್ತೆ. ಎಷ್ಟೋ ಸಲ ಮನೇಲಿ ತರಕಾರಿ ಇರೋಲ್ಲ. ಆ ಟೈಮಲ್ಲಿ ನಾವು ವರ್ಲ್ಡ್ ಫೇಮಸ್ ರೆಸಿಪಿ ಮಾಡ್ಬೋದು. ಇದಕ್ಕೊಂದು 6 ಬೆಳ್ಳುಳ್ಳಿ, ಒಂದು ಚಿಕ್ಕ ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ. ಬೆಳ್ಳುಳ್ಳಿನ ತೊಳ್ಕೊಂಡಿದ್ದೀನಿ. ಬೇಕಾದ್ರೆ ಸಿಪ್ಪೆ ಬಿಡಿಸ್ಕೊಳ್ಳಿ. ನನಗೆ ಟೈಮ್ ಇಲ್ಲ ಅಂತ ಯೂಶ್ವಲಿ ಸಿಪ್ಪೆ ಬಿಡಿಸಿಲ್ಲ ನಾನು. ಸಿಪ್ಪೆ ಬಿಡಿಸಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಇಲ್ಲದರೂ ಪರವಾಗಿಲ್ಲ, ಚೆನ್ನಾಗಿ ವಾಶ್ ಮಾಡಿಕೊಂಡ್ರೆ. ಸೊ ನಮ್ಮ ಮೆಣಸು, ಚಕ್ಕೆ ಲವಂಗ ಎಲ್ಲ ಪರಿಮಳ ಬಿಡಬೇಕು. ಈರುಳ್ಳಿ ಟೊಮೆಟೊ ಜೊತೆ ಸೇರಿ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಇದನ್ನು ಚೆನ್ನಾಗಿ ಫ್ರೈ ಆಗಬೇಕು. ಇದಕ್ಕೆ ನಾನಿಲ್ಲಿ 2 ಚಮಚದಷ್ಟು ಧನಿಯಾ ಪುಡಿ, 2 ಚಮಚದಷ್ಟು ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಹಾಕಿದ್ದೀನಿ, 1 ಚಮಚದಷ್ಟು ಗರಂ ಮಸಾಲ. ಇಷ್ಟು ಹಾಕಿ ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ಳೋಣ. ಈ ಎಣ್ಣೆಲೇ ಆ ಬಿಸಿಗೆ ಅದು ಒಂಥರ ಹೊಂಬಣ್ಣ ಬರುತ್ತೆ ಮತ್ತು ಒಳ್ಳೆ ಪರಿಮಳ ಬರುತ್ತೆ. ಧನಿಯಾ ಪುಡಿ, ಅಚ್ಕಾರದ ಪುಡಿ ಮತ್ತು ಗರಂ ಮಸಾಲ. ಈಗ ನಾನು ಫುಲ್ ಫ್ಲೇಮ್ನ ಆಫ್ ಮಾಡಿಬಿಟ್ಟು ಇದಕ್ಕೆ ನಾನು 4ರಿಂದ 5 ತೆಂಗಿನಕಾಯಿ ಚೂರುಗಳನ್ನ ಹಾಕ್ಕೊಂಡು ಇದು ಆರಕ್ಕೆ ಬಿಟ್ಬಿಡೋಣ. ಇದನ್ನು ಮಿಕ್ಸಿಗೆ ಪೇಸ್ಟಾಗಿ ಮಾಡ್ಕೊಳ್ಬೇಕು. ಈ ಕಡೆ ಕುಕ್ಕರ್ ಇಟ್ಕೊಂಡಿದ್ದೀನಿ. 1-2 ಚಮಚ ಎಣ್ಣೆ ಹಾಕ್ಕೊಂಡು ಪಲಾವ್ ಎಲೆ ಹಾಕ್ಕೊಂಡು 2 ದಪ್ಪ ಗಾತ್ರದ ಈರುಳ್ಳಿನ ಫೈನ್ಲಿ ಚಾಪ್ ಮಾಡ್ಕೊಳ್ತಾ ಇದ್ದೀನಿ. ಇದು ಚೆನ್ನಾಗಿ ಸಣ್ಣಕ್ಕೆ ಚಾಪ್ ಆಗಿರಬೇಕು. ಮತ್ತು ಇದಕ್ಕೆ ನಾನು ಟೊಮೆಟೊನೂ ಆ್ಯಡ್ ಮಾಡ್ತಾಯಿದ್ದೀನಿ. ಇದನ್ನು ಹೊಂಬಣ್ಣಕ್ಕೆ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈ ಸ್ಟೇಜಲ್ಲಿ ನೀವು ಬೇಕಾದ್ರೆ ಉಪ್ಪನ್ನ ಆ್ಯಡ್ ಮಾಡ್ಬೋದು. ಯಾಕಂದರೆ ನಾವು ಎಲ್ಲೂ ಮಸಾಲೆ ರುಬ್ಬಕ್ಕಾದ್ರೆ ನಾವು ಉಪ್ಪು ಹಾಕಿಲ್ಲ. ಈಗ ತಣ್ಣಕ್ಕಾಗಿದೆ. ನಮ್ಮ ಮಸಾಲೆನ ಫೈನ್ ಪೇಸ್ಟ್ ಮಾಡ್ಕೊಂಬಂದ್ಬಿಡೋಣ. ನೋಡಿ, ಇದು ಅಷ್ಟೇ ಈರುಳ್ಳಿ ಹೊಂಬಣ್ಣಕ್ಕಾಗಿದೆ. ಇದಕ್ಕೆ 2 ಹಣ್ಣಾಗಿರೋ ಟೊಮೆಟೊನ ಹಾಕ್ಕೊಳ್ತಿದ್ದೀನಿ. ಅದೂ ಅಷ್ಟೇ ಫೈನ್ಲಿ ಚಾಪ್ಡ್ ಆಗಿರಬೇಕು. ಎಷ್ಟು ಸಣ್ಣಕ್ಕಾಗುತ್ತೋ ಅಷ್ಟು ಸಣ್ಣಕ್ಕೆ ಚಾಪ್ ಮಾಡ್ಕೊಳ್ಳಿ. ಓಕೆ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಈಗಾಗಲೇ ನಾನು ಈ ಕಡೆ ಮಿಕ್ಸಿ ಆಡಿಸಿ ಆ ಪೇಸ್ಟ್ನ ತಂದಿದ್ದೀನಿ. ನೋಡಿ, ಶ್ರೀಗಂಧದ ಥರ ಪೇಸ್ಟು ನುಣ್ಣಕ್ಕಿರಬೇಕು. ಓಕೆನಾ? ಘಮ 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 ಅಂತಿರುತ್ತೆ. ಇದು ಪರಾಟ, ದೋಸೆ, ಇಡ್ಲಿ, ಗೀ ರೈಸ್ಗೆ, ಪಲಾವ್ಗೆ, ಅನ್ನಕ್ಕೆ, ವಾವ್, ನಾನ್ಗೆ, ಪೂರಿಗೆ, ಅಕ್ಕಿ ರೊಟ್ಟಿಗೆ ಹೇಳ್ತಾ ಹೋಗ್ಬೋದು ಲಿಸ್ಟು. ಈಗ ನಮ್ಮ ಪೇಸ್ಟ್ನ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಳ್ಳಿ. ಆ ಮಿಕ್ಸಿಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ. ಜಾಸ್ತಿ ತೆಳು ಮಾಡ್ಕೊಳ್ಬೇಡಿ. ಇದು ಸ್ವಲ್ಪ ತಿಕ್ಕಾಗೇ ಇರುತ್ತೆ. ನಾನು ಕೊನೆಯಲ್ಲಿ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಇದೊಂದು ಕುದಿ ಬರೋವರೆಗೂ ವೆಯ್ಟ್ ಮಾಡ್ತಾಯಿದ್ದೀನಿ. ಇದು ಕುದಿ ಬಂದಿದ ತಕ್ಷಣ ನಾವು ಇದನ್ನು 1 ವಿಷಿಲ್ ಕುಕ್ಕರ್ ಹಾಕ್ಸ್ಕೊಳ್ಬೇಕಾಗತ್ತೆ. ಯಾಕೆ ಹೇಮಾ, ನಾವು ಹೆಂಗೋ ಬೇಯಿಸಿದ್ವಲ್ಲ, ಎಲ್ಲ ಹುರ್ಕೊಂಡಿದ್ವಲ್ಲ ಮಸಾಲೆ ಅಂತ. ಬಟ್ ಇದು ಮಾಡೋ ವಿಧಾನವೇ ಇದು. 1 ವಿಷಿಲ್ ಕುಕ್ಕರ್ ಹಾಕಿಸಿದಾಗ ನಮಗೆ ಸುತ್ತ ಎಣ್ಣೆ ಬಿಟ್ಟಿದ್ದೀನಿ. ಈಗಾಗಲೇ ವಿಷಿಲ್ ಬಂದಿದೆ ನೋಡಿ. ವಿಷಿಲ್ ತಣ್ಣಕ್ಕಾಗಿದೆ. ನಾನಿವತ್ತು ದೋಸೆಗೆ ಮಾಡ್ತಾಯಿದ್ದೀನಿ. ತೆಳುವಾದ ಪೇಪರ್ ದೋಸೆಗೆ ನಾನಿದು ರೆಡಿ ಮಾಡ್ತಾಯಿದ್ದೀನಿ. ಗೊಜ್ಜನ್ನ ನೋಡಿ ಎಷ್ಟು ಸೂಪರ್ ಆಗಿದೆ ಅಂತ, ಎಷ್ಟು ಯಮ್ಮಿ ಆಗಿದೆ ಅಂತ. ಸೊ ಈ ಸ್ಟೇಜಲ್ಲಿ ನಾನು ಅದನ್ನು ತೆಗೆದು ಇನ್ನೊಂದು 2 ನಿಮಿಷ ಕುದಿಯೋಕ್ಕೆ ಇಡ್ತೀನಿ ಸ್ಟವ್ ಮೇಲೆ. ಎದ್ದಾಗ ನೋಡಿ ಸೂಪರಾಗಿ ರೆಡಿ ಆಗುತ್ತೆ. ಹೊಸಬ್ರು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಹೋಗಿ ಬರಲ್ಲ. ನಮಸ್ಕಾರ.